ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದನ್ನು ಎರಡು ರೀತಿ ಹಾಕಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇರೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 7 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮೂರು ತುಂಬ ಈಸಿಯಾದಂತಹ ಡಿಸೈನು, ಹಾಗೆ ಬೇಗ ಕೂಡ ಆಗುತ್ತೆ. ವಿತೌಟ್ ಕುಚ್ಚು ಟ್ರೈ ಮಾಡಿದ್ದೀನಿ ನಾನು. ವಿತ್ ಕುಚ್ಚು ಆದರೆ ನೀವು ಇಲ್ಲಿ 7 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಲ್ಲ, ಅದರಲ್ಲಿ ಸ್ಟಾರ್ಟಿಂಗ್ 2 ಮಾಡಿಕೊಂಡು ಮತ್ತು ಗ್ಯಾಪಿಗೆ 4 ಚೈನ್ ಗ್ಯಾಪ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಮತ್ತೆ ಲಾಸ್ಟಿಗೆ 2 ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ನಿಮಗೆ ಕುಚ್ಚು ಹಾಕಲಿಕ್ಕೆ 4 ಚೈನ್ ಗ್ಯಾಪ್ ಸಿಗುತ್ತೆ. ಆ ರೀತಿ ಮಾಡ್ಕೊಳ್ಳಿ. ಬೇಡ ಅಂದರೆ ಇದೇ ರೀತಿ ಮಾಡ್ಕೊಳ್ಳಿ. ನಾನು 2 ರೀತಿಯಲ್ಲಿ ಇದನ್ನು ತೋರಿಸಿದ್ದೀನಿ. 2 ರೀತಿಯಲ್ಲಿ ಟ್ರೈ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಒಂದು ರೀತಿ ತೋರಿಸ್ತೀನಿ. ನೋಡಿ, ಈ ರೀತಿ 7 ಕಂಬಗಳನ್ನ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ಈ ರೀತಿ ಕಾಣುತ್ತೆ ನೋಡಿ. 7 ಡಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ. ನಾನು ಫಸ್ಟ್ 2 ಆರ್ಚನ್ನು ಬೇರೆ ಥರ ಮಾಡಿದ್ದೀನಿ. ಈಗ ಹಾಕ್ತಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ 7 ಚೈನ್ ಹಾಕ್ಕೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಮಾಡಿ. ಇದೇ ರೀತಿ ಟ್ರೈ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ನಿಮಗೆ ಸೇಮ್ ಲುಕ್ ಬರುತ್ತೆ. 7 ಚೈನ್ ಹಾಕ್ಕೊಂಡು ಲಾಸ್ಟಿಗೆ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಅದ್ರ ಗ್ಯಾಪ್ ಮೇಲೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಡಿಸೈನ್ನ ಟರ್ನು ಮಾಡಿಕೊಂಡು ಬ್ಯಾಕ್ ಸೈಡ್ಗೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ಈ ಗ್ಯಾಪಲ್ಲಿ ನಾನೇನು ಇವಾಗ 7 ಚೈನ್ ಹಾಕ್ಕೊಂಡ್ನೋ, 7 ಚೈನ್ ಹಾಕೋದ್ಕಿಂತ ಮುಂಚೆ ನಾನು ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡು ಆ ಡಬಲ್ ಕ್ರೋಶೆ ಒಳಗಡೆ 7 ಚೈನ್ ಹಾಕ್ಕೊಂಡಿದ್ದೀನಿ ಪ್ರೀವಿಯಸ್ ಆರ್ಚಲ್ಲಿ. ನಾನು ನಿಮಗೆ ಆ ಥರ ಬಿಟ್ಟು ಡೈರೆಕ್ಟಾಗಿ ಇದಕ್ಕೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಟ್ರೈ ಮಾಡಿದ್ದು 2 ಥರ ಟ್ರೈ ಮಾಡಿದ್ದೀನಿ. ತೋರಿಸ್ತಾ ಇರೋದು ಮಾತ್ರ ನಿಮಗೆ ಈಗ ಏನು ಹಾಕ್ತಿದ್ದೀನೋ ಆ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಟ್ಟು ಈ 7 ಚೈನ್ ಗ್ಯಾಪ್ ಒಳಗಡೆ 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗೇನು ತೋರಿಸ್ತಿದ್ದೀನೋ ಆ ಡಿಸೈನ್ನ ಟ್ರೈ ಮಾಡಿ. ನೀವು ಫಸ್ಟ್ ಒನ್ನು ಟ್ರೈ ಮಾಡ್ಬೋದು, ಈಸಿ ಇದೆ, ಅದು ಏನು ಕಷ್ಟ ಇಲ್ಲ. ಸೇಮ್ ಕಾಣುತ್ತೆ. ಎರಡು ಥರ ಟ್ರೈ ಮಾಡಿದರೂ ಡಿಸೈನ್ ಚೇಂಜಸ್ ಏನೂ ಕಾಣಲ್ಲ. ಅದರಲ್ಲಿ ನಾನು ಪ್ರೀವಿಯಸ್ ಆರ್ಚಲ್ಲಿ ವರ್ಕ್ ಮಾಡಿರೋದು ಜಸ್ಟ್ ಒಂದು ಸೆಂಟ್ರಲ್ಲಿ ಡಬಲ್ ಕ್ರೋಶೆ ಕಂಬ ಬರುತ್ತಷ್ಟೆ. ಇದು ಆ ರೀತಿ ಬರಲ್ಲ ಅಷ್ಟೆ. ನೋಡಿ, 10 ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ಡಿಸೈನ್ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. ಫಸ್ಟು ಪ್ರೀವಿಯಸ್ ಆರ್ಚ್ ನಾನು ಏನು ಟ್ರೈ ಮಾಡಿದ್ದೀನೋ ಅದಕ್ಕಿಂತ ಇದು ನಿಮಗಿನ್ನೂ ಈಸಿ. ಫಸ್ಟ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ 2 ಚೈನ್, ನೆಕ್ಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ, ಅಗೈನ್ 2 ಚೈನ್, ಮತ್ತು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಗ್ಯಾಪಿಗೆ. ಪ್ರತಿಯೊಂದು ಗ್ಯಾಪಿಗೂ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೂ ಕೂಡ ಒಂದೊಂದು 2 ಚೈನು ಮತ್ತು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ತುಂಬ ಈಸಿಯಾಗಿದೆ ಡಿಸೈನು. ಯಾವ ರೀತಿ ಬೇಕಾದ್ರೂ ಟ್ರೈ ಮಾಡ್ಬೋದು. ನಾನು ಈ ರೀತಿಯೂ ಕೂಡ ಟ್ರೈ ಮಾಡ್ಬೋದು. ನೋಡಿ, ನಾನು ಇದಕ್ಕೆ 500 ಇಂದ 550ವರೆಗೂ ಚಾರ್ಜ್ ಮಾಡ್ಬೋದು. ವಿತೌಟ್ ಕುಚ್ಚು ಆಗಿರೋದ್ರಿಂದ ನೀವೇನಾದರೂ ಕುಚ್ಚಿಗೆ ಟ್ರೈ ಮಾಡಿ ಕುಚ್ಚಿಗೆ ಪ್ಲೇಸ್ ಬಿಟ್ಕೊಂಡ್ರೆ ಒಂದು 650ವರೆಗೂ ಚಾರ್ಜ್ ಮಾಡ್ಬೋದು. ಸಿಂಗಲ್ ಸ್ಟೆಪ್ ಡಿಸೈನ್ ಆದರೂ ಕೂಡ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಂದು ಗ್ಯಾಪಿಗೂ ಕೂಡ ನಾವು 2 ಚೈನು, ಒಂದು ಸಿಂಗಲ್ ಕ್ರೋಶೆ
ಅಂದರೆ ಒಂದೊಂದು ಪೀಕಾಕ್ ಥರ ಬರುತ್ತಲ್ಲಿ. ಈಗ ಲಾಸ್ಟಿಗೆ ನಾವು 2 ಚೈನ್ ಹಾಕ್ಕೊಂಡು ಆ 3 ಚೈನ್ ಮೇಲೆ ಗ್ಯಾಪ್ ಬರುತ್ತಲ್ಲ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ. ಈಗ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲಿರೋ 2 ದಾರನೂ ಒಂದು ಮಾಡಿ ಮತ್ತೆ 2 ದಾರನೂ ಒಂದು ಮಾಡೋಣ. ಇದು ಅಂದರೆ ನಾವು ಆರ್ಚನ್ನು ಎಂಡ್ ಮಾಡೋದು ಡಬಲ್ ಕ್ರೋಶೆ ಮಾಡಿಕೊಂಡೆ ಎಂಡ್ ಮಾಡ್ಕೊಳ್ಳೋಣ. ಈಗ ನಂತರ ಮತ್ತೆ 7 ಡಬಲ್ ಕ್ರೋಶೆ ಕಂಬಗಳನ್ನ ಈಗ ಮಾಡ್ಕೊಂಡಿದ್ದೀವಲ್ಲ, ಆರ್ಚ್ ಲಾಕ್ ಮಾಡಿದ್ವಲ್ಲ ಅದನ್ನು ಬಿಟ್ಟು 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ. ತುಂಬ ಗ್ಯಾಪ್ ಬಿಟ್ಟು ಮಾಡ್ಕೋಬೇಡಿ ಡಬಲ್ ಕ್ರೋಶೆ, ತುಂಬ ಹತ್ತಿರದಲ್ಲೂ ಮಾಡ್ಕೋಬೇಡಿ. ಒಂದು ಮೀಡಿಯಮಾಗಿ ಒಂದು ಪಕ್ಕ ಒಂದು ನೀಟಾಗಿ ಬರೋಂಗೆ ಮಾಡಿಕೊಂಡ್ರೆ ನೀಟ್ ಫಿನಿಶಿಂಗ್ ಕಾಣುತ್ತೆ. ನಾನು ಫಸ್ಟ್ ಪ್ರೀವಿಯಸ್ 2 ಆರ್ಚನ್ನು ಮಾಡಿದ್ದೀನಲ್ಲ ಅದಕ್ಕಿಂತ ಇದು ನೀಟಾಗಿ ಕಾಣುತ್ತೆ ಫಿನಿಶಿಂಗು. ನಾನು ಈಗೇನು ಡಿಸೈನ್ ತೋರಿಸ್ತಾ ಇದ್ದೀನೋ ಆ ಡಿಸೈನಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಡಿಸೈನ್. ನೋಡಿ ಈಗ 7 ಡಬಲ್ ಕ್ರೋಶೆ ಆಯಿತು. ಸ್ಟಾರ್ಟಿಂಗಲ್ಲಿ ನಾನು ಈಗ ಇಲ್ಲೇನು 7 ಡಬಲ್ ಕ್ರೋಶೆ ಮಾಡ್ಕೊಂಡು ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡಿಕೊಂಡು ನಂತರ 7 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಡೈರೆಕ್ಟಾಗಿ 7 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಆ ಡಬಲ್ ಕ್ರೋಶೆ ಒಳಗಡೆ ವರ್ಕ್ ಮಾಡಿದ್ದೀನಿ. ಆ ಡಬಲ್ ಕ್ರೋಶೆ ಒಳಗಡೆ 7 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ ಥರ ಮಾಡಿಲ್ಲ, 7 ಡಬಲ್ ಕ್ರೋಶೆ ಆದ ಕೂಡಲೇ 7 ಚೈನ್ ಹಾಕ್ಕೊಂಡಿದ್ದೀನಿ. ಆ ರೀತಿಯೂ ಕೂಡ ಟ್ರೈ ಮಾಡೋದಾದ್ರೆ ಮಾಡ್ಬೋದು, ಏನು ಡಿಫ್ರೆನ್ಸ್ ಏನೂ ಕಾಣಲ್ಲ. ಸೆಂಟ್ರಲ್ಲಿ ಒಂದು ಡಬಲ್ ಕ್ರೋಶೆ ಬರುತ್ತಷ್ಟೆ. ನಂತರ ಈಗ ಲೂಪನ್ನು ಲಾಕ್ ಮಾಡಿದ್ದಾದಮೇಲೆ 3 ಚೈನ್ ಹಾಕ್ಕೊಂಡು ಆ ಲೂಪ್ ಒಳಗಡೆ 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ. ನಾನೀಗ 10 ಕಂಬಗಳನ್ನ ಫಿನಿಶ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ನಂತರ ಈಗ ಡಿಸೈನ್ನ ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನು ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಫಸ್ಟು ಒಂದು ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ನಂತರ 2 ಚೈನ್, ಒಂದು ಸಿಂಗಲ್ ಕ್ರೋಶೆ, ಈ ರೀತಿ 2 ಚೈನ್ ಒಂದು ಸಿಂಗಲ್ ಕ್ರೋಶೆ ಪ್ರತಿಯೊಂದಿಗೂ ಗ್ಯಾಪು ಮಾಡ್ಕೋಬೇಕು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಈಗ ನೋಡಿ ಫಸ್ಟ್ ಒಂದು ಇದೇ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ನೀಡಲ್ ಮೇಲೆ ದಾರ ತೊಗೊಂಡು ಆರ್ಚನ್ನು ಡಬಲ್ ಕ್ರೋಶೆ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಳೋಣ. ನಂತರ ಈಗ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ 7, ಅಂದರೆ ಹೀಗೆ ಡಬಲ್ ಕ್ರೋಶೆ ಲಾಕ್ ಮಾಡಿದ್ದೀವಲ್ಲ ಅದನ್ನು ಸೇರಿ 7 ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಫಸ್ಟ್ ಒಂದು ಮಾತ್ರ ನಾನು ಆ ಥರ ಮಾಡಿದ್ದೀನಿ ಡಿಸೈನು, ಟ್ರೈ ಮಾಡ್ಬೋದು ಆ ರೀತಿ ಕೂಡ. ಇನ್ನು ಉಳಿದಂತೆ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ. 2 ಥರನೂ ಟ್ರೈ ಮಾಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇನಾರ ನಿಮಗೆ ಕುಚ್ಚು ಬೇಕು ಅಂದರೆ ಆ ರೀತಿ ಮಾಡ್ಕೊಳ್ಳಿ. 7 ಡಬಲ್ ಕ್ರೋಶೆ ಮಧ್ಯದಲ್ಲಿ 4 ಚೈನ್, ಅಂದರೆ 2 ಡಬಲ್ ಕ್ರೋಶೆ 4 ಚೈನ್ ಮತ್ತು 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.